ಪ್ರೀತಿಯ ಆಸಕ್ತಿ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹೌದು ಪ್ರಿಯ ವೀಕ್ಷಕರೇ, ಕರ್ತನ ಮಹಿಮೆಯುಳ್ಳ ನಾಮವನ್ನು ನಾವು ಅದರ ಬಗ್ಗೆ ತಿಳಿಯುವಂಥದ್ದು ಬಹಳ ಒಂದು ಆಶೀರ್ವಾದದಾಯಕವಾಗಿದೆ. ಕಳೆದ ಹಲವಾರು ಸಂಚಿಕೆಗಳ ವಿಶೇಷವಂಥ ನಾಮಗಳನ್ನು ಅಥವಾ ಆತನ ಕಾರ್ಯವೈಖರಿಗಳನ್ನು ಆತನಿಗಿರುವಂಥ ಆತನು ನಮ್ಮೊಂದಿಗೆ ನಡೆಸುವಂಥ ವ್ಯವಹಾರಗಳ ಬಗ್ಗೆ ಅಥವಾ ನಮ್ಮೊಂದಿಗಿರುವಂಥ ಆತನ ಸಂಬಂಧಗಳ ಬಗ್ಗೆ ಇರುವಂಥ ಒಂದು ವಿಶೇಷ ಟೈಟಲ್ಗಳ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೇವೆ. ಹೌದು ಪ್ರಿಯರೇ, ಇದೊಂದು ಬಹಳ ಒಂದು ಆಶೀರ್ವಾದದಾಯಕ ಕಾರ್ಯಕ್ರಮವಾಗಿದೆ. ಇಂದು ಕೂಡ ಮಧ್ಯದಲ್ಲಿ ಆತನ ವಿಶೇಷ ನಾಮದ ಬಗ್ಗೆ ತಿಳಿಪಡಿಸೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯಬ್ರಹ್ಮ ಇರ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆಸಕ್ತಿ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ವೆಲ್ಕಮ್ ನಿಮಗೆ ಪಾಸ್ಟರ್. ಇಂದು ನೀವು ಆತನ ಯಾವ ಒಂದು ವಿಶೇಷವಾದಂಥ ನಾಮದ ಬಗ್ಗೆ ವಿಸ್ತಾರವಾಗಿ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮ್ಮ ಕರ್ತನ ನಾಮಕ್ಕೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಬಹಳಷ್ಟು ಕಾರ್ಯನಾಮಗಳ ಬಗ್ಗೆ, ದೇವರ ಕಾರ್ಯ ವಿಧಾನ, ಕಾರ್ಯವೈಖರಿ ಮತ್ತು ಸಂಬಂಧಗಳು, ನಮ್ಮೊಂದಿಗಿರುವ ಸಂಬಂಧಗಳನ್ನು ಸೂಚಿಸುವಂಥ ನಾಮಗಳ ಬಗ್ಗೆ ನಾವು ನೋಡಿದ್ದೇವೆ. ಇವತ್ತು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ನಾಮದ ಬಗ್ಗೆ ಕಲೀಲಿಕ್ಕಿದ್ದೇವೆ. ಇನ್ನೂ ಕೂಡ ಅನೇಕ ಬಹಳ ಪ್ರಾಮುಖ್ಯವಾದ, ಅತಿ ಪ್ರಾಮುಖ್ಯವಾದ ನಾಮಗಳ ಬಗ್ಗೆ ಇನ್ನು ಮುಂದೆ ಕೂಡ ನಮಗೆ ಅನೇಕ ಎಪಿಸೋಡುಗಳಲ್ಲಿ ಕಲೀಲಿಕ್ಕಿದೆ. ಇವತ್ತು ಬಹಳ ಮುಖ್ಯವಾದಂಥ ಒಂದು ನಾಮದ ಬಗ್ಗೆ ಕಲಿಬೇಕು ಎಂಬುದಾಗಿ ವಿಚಾರ ಮಾಡಿದ್ದೇನೆ. ದೇವರ ಆತ್ಮನ ಒಂದು ನಡೆಸುವಿಕೆ ಆ ವಿಷಯದಲ್ಲಿದೆ. ನಾವು ಇವತ್ತಿನ ಧ್ಯಾನಕ್ಕಾಗಿ ಅಥವಾ ಅಧ್ಯಯನಕ್ಕಾಗಿ ನಾವು ತೆಗೆದುಕೊಳ್ಳುವಂಥ ಪಾಯಿಂಟನ್ನು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಾಕ್ಯದಿಂದ ನಾವು ಓದಿಕೊಳ್ಳುವಂಥವರಾಗಿರೋಣ. ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸುವ ಮಾತು ನೆರವೇರಿತು. ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ನೋಡಿ, ಅಲ್ಲಿ ನೋಡ್ತೇವೆ, ನಜರಾಯನೆಂಬ ಹೆಸರು ಆತನಿಗೆ ಬರ್ತದೆ. ಹಾಗಾದರೆ ನಾವು ಕಲಿಯುವಂಥದ್ದು ಕರ್ತನ ನಾಮ. ಅದರಲ್ಲಿ ನಜರಾಯ ಎನ್ನುವಂಥದ್ದು ಕೂಡ ಒಂದು ನಾಮ. ಹಾಗಾದರೆ ಈ ನಜರಾಯ ಎಂಬ ನಾಮ ಹೇಗೆ ಬಂತು, ಯಾಕೆ ಬಂತು, ಅದರ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ನಾನು ಪ್ರಾರಂಭ ದಿನಗಳಲ್ಲಿ ಅಥವಾ ಬಹಳ ಹತ್ತಿರದ ಕಾಲಗಳವರೆಗೆ ನಾನು ಬೈಬಲ್ ಗ್ರಂಥವನ್ನು ಸ್ಟಡಿ ಮಾಡ್ತಾ ಈ ನಜರಾಯನೆಂಬ ನಾಮ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಬರೆದಿದ್ದು ಉಂಟು ಅಂತ ನಾನು ಹುಡುಕ್ತಾನೇ ಇದ್ದೆ. ಯಾಕಂತೇಳಿದರೆ ಇಲ್ಲಿ ಈ ಮತ್ತಾಯ ಬರೀತಾ ಇದ್ದಾರೆ, ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂದು ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಪ್ರವಾದಿಗಳಿಂದ ಹೇಳಿಸಿದ್ದಾರೆ. ಹಾಗಾದರೆ ಎಲ್ಲಿ ಹೇಳಿಸಿದ್ದಾರೆ? ನಾನು ಎಲ್ಲಿ ಹುಡುಕಿದ್ರು ಕೂಡ ಇದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಕೂಡ ನನಗೆ ಅದರ ಒಂದು ಏನಂತ ಹೇಳೋ ರೆಫರೆನ್ಸ್ ನನಗೆ ಸಿಗ್ತಾನೆ ಇರಲಿಲ್ಲ. ಇದರಲ್ಲಿ ಫುಟ್ ನೋಟ್ಸ್ ಸಹ ಕೊಡಲಿಲ್ಲಲ್ಲ? ಹೌದು, ಫುಟ್ ನೋಟ್ಸಲ್ಲಿ ಕೂಡ ಕೊಟ್ಟಿಲ್ಲ. ಏನಿದು, ಯಾಕೆ ಬೇರೆ ಯಾವುದಾದ್ರೂ ಗ್ರಂಥದಲ್ಲಿ ಬರೆದು ಹಾಗೆ ಬರೀಲಿಕ್ಕೆ ಚಾನ್ಸಸ್ ಕೂಡ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಖಂಡಿತ ಇರಬೇಕು. ಇಲ್ಲದಿದ್ದರೆ ನೋಡಿ, ನಮ್ಮ ವೇದನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು, ಅಥವಾ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನ ನಡೆಯೋಳು ಇಮ್ಮಾನುವೇಲ್ ಎಂದು ಹೆಸರಿಡುವರು, ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದುಂಟು. ಇನ್ನೂ ಕೂಡ ಬೇರೆ ಬೇರೆ ತುಂಬ ವಾಕ್ಯಗಳು. ನನ್ನಂಥ ಒಬ್ಬ ಪ್ರವಾದಿಯನ್ನೇ ಏನು ಅಂತ ಮೋಶೆ ಹೇಳಿದ್ದಾನೆ ಅಥವಾ ದಾವಿದ ಹೇಳಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ರೆಫರೆನ್ಸ್ ಇದ್ದೇ ಇರ್ತದೆ. ಇದಕ್ಕೆ ಎಲ್ಲಿ ಉಂಟು ರೆಫರೆನ್ಸ್ ಅಂತ ನಾನು ಸ್ಟಡಿ ಮಾಡ್ತಾ ಬರುವಾಗ ನನಗೆ ಪ್ರಾರಂಭ ದಿನಗಳಲ್ಲಿ ಗೊತ್ತಾಗಲಿಲ್ಲ. ಯಾಕಂತೇಳಿದರೆ ಇದು ಎಲ್ಲಿದೆ, ನಜರಾಯ ಅನ್ನುವಂಥದ್ದು ಎಲ್ಲಿ ಪ್ರವಾದನೆ ಮಾಡಿದ್ದಾರೆ, ಯಾವ ಪ್ರವಾದಿ ಮೂಲಕ ಪ್ರವಾದನೆ ಮಾಡಿದ್ದಾರೆ ಅಂತ ನಾನು ಹುಡುಕ್ತಾ ಬಂದರೆ ನನಗೆ ಸಿಗ್ತಾನೆ ಇರಲಿಲ್ಲ. ಕೊನೆಗೆ ಒಂದು ದಿನ ನಾನು ಇದರ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಸಮಯದಲ್ಲಿ ಒಂದು ಹೀಬ್ರೂ ಬ್ಯಾಕ್ಗ್ರೌಂಡಿನ ಇಸ್ರಾಯೇಲ್ ದೇಶದಲ್ಲಿರುವಂಥ ಹೀಬ್ರೂ ಭಾಷೆ ಬಲ್ಲಂಥ ಅಥವಾ ಇಬ್ರಿಯ ಭಾಷೆ ಬಲ್ಲಂಥ ಒಬ್ಬ ದೇವರ ಸೇವಕರು ನಜರೇತ್ ಊರಿನಲ್ಲಿದ್ದುಕೊಂಡು ಒಲಿವು ಗಿಡಗಳ ಬಗ್ಗೆ ವಿವರಿಸ್ತಾ ಇದ್ದರು. ಅಲ್ಲಿ ಅವರು ಒಲಿವು ಗಿಡಗಳ ಬಗ್ಗೆ ಇಬ್ರಿಯ ಭಾಷೆಯಲ್ಲಿ ವಿವರಿಸುವಂಥ ಸಮಯದಲ್ಲಿ ಎಲ್ಲಿ ನನಗೆ ಅರ್ಥವಾಗಿರಲಿಲ್ಲವೋ ಅದು ನನಗೆ ಅರ್ಥ ಆಯಿತು. ನಾನು ನಿಮಗೆ ಅದನ್ನು ಮುಂದೆ ವಿವರಿಸ್ತೇನೆ ಹೇಗೆ ಅವರಿಗೆ ನಜರಾಯ ಅಂತ ಹೆಸರು ಬಂತು ಮತ್ತು ಅದು ಇವತ್ತು ಹೇಗೆ ನಮಗೆ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ನೋಡಿ, ಅವರು ಏನು ಮಾಡಿದರು, ಈಗ ಅಲ್ಲಿ ನಾವು ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡ್ತೇವೆ, ಕರ್ತನ ದೂತನು ಅಥವಾ
ಹೆರೋದ ಯೇಸು ಸ್ವಾಮಿಯನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡ್ತಾನೆ ಮಗು ಇರುವಾಗ. ಆವಾಗ ಅಲ್ಲಿ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಮೊದಲು ನೋಡ್ತೇವೆ, ಯೇಸು ಸ್ವಾಮಿ ಹುಟ್ಟಿದ ಕೂಡಲೇ ಮೊದಲು ಯೇಸು ಸ್ವಾಮಿಯ ಹುಟ್ಟುವಿಕೆಯ ಬಗ್ಗೆ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದೇವದೂತರು ಬಂದ್ಕೊಂಡು ಈ ಕುರುಬರಿಗೆ ದರ್ಶನದಲ್ಲಿ ತಿಳಿಸ್ತಾರೆ ಅಥವಾ ಪ್ರತ್ಯಕ್ಷರಾಗಿ ತಿಳಿಸ್ತಾರೆ, ದಾವಿದನ ಊರಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಹೆದರಬೇಡ್ರಿ, ದಾವಿದನ ಊರಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನನ್ನು ಸೂಚಿಸುವ ಗುರುತು ಏನು ಎಂಬುದಾಗಿ ಎಲ್ಲ ಹೇಳ್ತಾರೆ. ಅವರು ಬಂದು ನೋಡಿ ದೇವರನ್ನ ಕೊಂಡಾಡಿ, ಯೇಸು ಸ್ವಾಮಿಯನ್ನು ಕೊಂಡಾಡಿ ಅಥವಾ ದೇವರನ್ನ ಕೊಂಡಾಡಿಕೊಂಡು ಅವರು ಮರಳಿ ಹೋಗ್ತಾರೆ. ಇದಾಗಿ ತಕ್ಷಣವೇನು ಅಲ್ಲಿ ಬೇರೆ ಘಟನೆಗಳು ನಡೆಯಲ್ಲ. ನಾವು ಕತೆಗಳಲ್ಲಿ, ಡ್ರಾಮಾಗಳಲ್ಲಿ ಅಥವಾ ಯೇಸು ಕ್ರಿಸ್ತರ ಕುರಿತಾಗಿರೋ ಫಿಲಿಮ್ಗಳಲ್ಲಿ ಅಥವಾ ಸಾಧಾರಣ ಟ್ರೆಡಿಷ್ನಲ್ ಬೋಧನೆಯಲ್ಲಿ ಅದೇ ರಾತ್ರಿ ಜೋಯಿಸರು ಬಂದರು ಅಂತ, ಅದೇ ರಾತ್ರಿ ಏನು ಅವರು ಬರಲಿಲ್ಲ. ಯಾಕಂತೇಳಿದರೆ ಅವರಿಗೆ ಮೂಡಣ ದೇಶದಲ್ಲಿ ಗುರುತು ಕಂಡು ಅವರು ಹೊರಟು ಕೆಲವು ತಿಂಗಳುಗಳ ನಂತರ ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಇಲ್ಲಿಗೆ ಬರ್ತಾರೆ, ಎಲ್ಲಿ ಯೇಸು ಸ್ವಾಮಿ ಹುಟ್ಟಿದಂಥ ಬೇತ್ಲೆಹೇಮಿಗೆ ಬರ್ತಾರೆ. ಅವರು ಇನ್ನೂ ಅಲ್ಲಿ ಬೇತ್ಲೆಹೇಮಲ್ಲಿ ಉಳಿದುಕೊಂಡಿದ್ದರು. ಯಾಕಂತೇಳಿದರೆ ಯೋಹಾನ್ ಯೇಸು ಸ್ವಾಮಿಯ ಸಾಕು ತಂದೆಯಾಗಿದ್ದಂಥ ಯೋಸೆಫನು ತುಂಬು ಗರ್ಭಿಣಿಯಾಗಿದ್ದಂಥ ಮರಿಗಳನ್ನು ಕರ್ಕೊಂಡು ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದಂಥ ಅಂದರೆ ಕಾನೇಶುಮಾರಿ ಸೆನ್ಸಸ್ ನಡೀತಾ ಇತ್ತು. ಅಲ್ಲಿಗೆ ಬಂದಾಗ ಮರಿಗಳಿಗೆ ಹೆರಿಗೆ ಆಯಿತು, ಯೇಸು ಸ್ವಾಮಿ ಹುಟ್ಟಿದರು. ಅದಾಗಿ ತಕ್ಷಣವೇ ಅವರು ಹೊರಟು ಹೋಗಿರಲಿಲ್ಲ. ಆ ರಾತ್ರಿಯೇ ಕುರುಬರು ಬಂದರು. ನಂತರ 40 ದಿನಗಳೆಲ್ಲ ಪೂರೈಸಿದ ನಂತರ ಯೆರೂಸಲೇಮ್ ದೇವಾಲಯಕ್ಕೆ ಹೋದರು, ಅಲ್ಲಿ ಕಾಣಿಕೆ ಅರ್ಪಿಸಿ ಬಂದರು ಮತ್ತು ಅಲ್ಲೇ ಬೇತ್ಲೆಹೇಮಿನಲ್ಲಿ ಉಳಿದುಕೊಂಡಿದ್ದರು. ಅವರು ಮರಳುವುದಕ್ಕಿಂತ ಮುಂಚೆ ಅಂದರೆ 1-2-3 ತಿಂಗಳುಗಳ ನಂತರ ಏನಾಯಿತು ಅಂತೇಳಿದರೆ ಜೋಯಿಸರು ಬಂದರು. ಜೋಯಿಸರಿಗೆ ಬಂದಾಗ ಮೊದಲು ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅವರು ಈ ಯೆರೂಸಲೇಮಿನಲ್ಲಿದ್ದಂಥ ಹೆರೋದನ ಆಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ವಿಚಾರಣೆ ಮಾಡ್ತಾರೆ. ಆಗ ಬೈಬಲ್ ಹಳೆ ಒಡಂಬಡಿಕೆಯ ಗ್ರಂಥ ಮೀಕನ ಪ್ರವಾದನೆ ಎಲ್ಲ ತೆಗೆದು ಓದುವಾಗ ಅವ್ರು ಹೇಳ್ತಾರೆ, ಇಲ್ಲ, ರಕ್ಷಕನು ಯಹೂದ್ಯರ ಅರಸನು, ಶಾಶ್ವತ ಅರಸನು ಹುಟ್ಟಿದರೆ ಆತ ಬೇತ್ಲೆಹೇಮಿನಲ್ಲಿ ಹುಟ್ಟಬೇಕು. ಅವರು ಹೋಗ್ತಾರೆ, ಕೊನೆಗೆ ನಕ್ಷತ್ರ ಕಂಡರು, ಕೊನೆಗೆ ಹಾಗೆ ಅಲ್ಲಿ ಮುಟ್ಟಿದರು. ಹೆರೋದನಿಗೆ ಗೊತ್ತಾಯಿತು, ಹಾಗಾದರೆ ನನಗೆ ಕಾಂಪಿಟೇಟರ್ ಎದ್ದಿದ್ದಾನೆ, ಅವನನ್ನು ಮುಗಿಸಿ ಬಿಡಬೇಕು ಅಂತ. ಅವನು ಹೇಳ್ತಾನೆ, ಆ ಮಗುವನ್ನು ನೋಡಿದ ಮೇಲೆ ನನಗೆ ಬಂದು ತಿಳಿಸಿ, ನಾನು ಕೂಡ ಹೋಗಿ ಆರಾಧನೆ ಮಾಡಬೇಕು ಅಂತ. ಆದರೆ ದೇವರ ದರ್ಶನದ ಪ್ರಕಾರವಾಗಿ ಅವರು ಬೇರೆ ದಾರಿಯಿಂದ ಹೊರಟು ಹೋದರು. ಹೀಗೆ 2 ವರ್ಷದ ಕೆಳಗಿನ ಮಕ್ಕಳನ್ನೆಲ್ಲ ಕೊಲ್ಲಿಸ್ತಾನೆ. ಇಂಥ ಘಟನೆಗಳು ನಡೀತವೆ. ಆದರೆ 2 ವರ್ಷದ ಕೆಳಗಿನ ಮಕ್ಕಳನ್ನು ಕೊಲ್ಲಿಸಬೇಕು ಅಂತ ಹೆರೋದ ಆರ್ಡರ್ ಹಾಕಿದ ಕೂಡಲೇ ದೇವರು ಯೋಸೆಫನಿಗೆ ಕನಸಿನಲ್ಲಿ ಮಾತಾಡ್ತಾರೆ. ಮಗುವನ್ನು ಕೊಲ್ಲಿಸಬೇಕು ಅಂತ ಹೆರೋದ ಹುಡುಕ್ತಾ ಇದ್ದಾನೆ, ಹಾಗಾಗಿ ನೀನೆದ್ದು ಐಗುಪ್ತಕ್ಕೆ ಹೋಗು. ಅವನು ಐಗುಪ್ತಕ್ಕೆ ಹೋಗ್ತಾನೆ ಮಗುವನ್ನು, ತಾಯಿಯನ್ನು ಕರ್ಕೊಂಡು. ಅಲ್ಲಿ ಕೆಲವು ದಿನಗಳು ಇದ್ದ ನಂತರ ಹೆರೋದ ಸತ್ತ ಎಂಬ ಸುದ್ದಿ ಸಿಗ್ತದೆ. ಕೊಲ್ಲಿಸಬೇಕು ಅಂತ ವಿಚಾರ ಮಾಡಿದ ಹೆರೋದ ಸತ್ತು ಹೋದನು ಎಂಬ ಸುದ್ದಿ ಸಿಗ್ತದೆ. ಆಗ ಅವನು ಏನು ಮಾಡ್ತಾನೆ, ದೇವದೂತರು ಅಲ್ಲಿ ತಿರುಗಿ ದೇವರ ದರ್ಶನ ಕೊಟ್ಟು ಮಗುವನ್ನು ಕೊಲ್ಲಿಸಬೇಕು ಅಂತ ಇದ್ದಂಥ ಹೆರೋದ ಸತ್ತು ಹೋಗಿದ್ದಾನೆ, ಹಾಗಾಗಿ ನೀನೆದ್ದು ಯೂದಾಯ ದೇಶಕ್ಕೆ ಮರಳಿ ಹೋಗು ಅಂತ ಹೇಳಿದಾಗ ತಿರುಗಿ ಆತನಿಗೆ ಬೇತ್ಲೆಹೇಮಿಗೆ ಅಥವಾ ಯೂದಾಯಕ್ಕೆ ಯೆರೂಸಲೇಮಿಗೆ ಬರಲಿಕ್ಕೆ ಅವನಿಗೆ ಧೈರ್ಯ ಇರಲಿಲ್ಲ. ಯಾಕಂತೇಳಿದರೆ ಈ ಹೆರೋದನ ಮಗ ಅರ್ಕೆಲಾಯ ಆಳ್ವಿಕೆ ಮಾಡ್ತಾ ಇದ್ದಾರೆ, ಮತ್ತೆ ತೊಂದರೆ ಆಗ್ಬೋದು ಅಂತ. ಅವನೇನು ಮಾಡ್ತಾನೆ, ನೇರವಾಗಿ ತನ್ನ ಹಳೆಯ ಸ್ಥಳಕ್ಕೆ ಹೋಗ್ತಾನೆ, ನಜರೇತಿಗೆ ಹೋಗ್ತಾನೆ. ಅವನು ಆ್ಯಕ್ಚುಲಿ ಇಲ್ಲಿಗೆ ಕೂಡ ಬರ್ಬೋದಿತ್ತು. ಅಷ್ಟೊತ್ತು ಈ 4-5 ತಿಂಗಳುಗಳಲ್ಲಿ, ಈ ಯೇಸು ಹುಟ್ಟಿ 4-5 ತಿಂಗಳುಗಳಲ್ಲಿ ಏನೋ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡಿದ್ದಿರ್ಬೋದು, ವಿಚಾರ ಇದ್ದಿರ್ಬೋದು ಅಲ್ಲಿ ಉಳಿಲಿಕ್ಕೆ. ಆದರೆ ಮಗುವನ್ನು ಕೊಲ್ಲುವಂಥ ಒಂದು ವಿಚಾರ ಹೆರೋದನಿಗೆ ಉಂಟು ಅಂತ ಗೊತ್ತಾದಾಗ ಅವನು ಇಲ್ಲಿಗೆ ಐಗುಪ್ತಕ್ಕೆ ಹೋಗ್ತಾನೆ. ಆದರೆ ಕೆಲವು ದಿನಗಳ ನಂತರ ಹೆರೋದ ಸತ್ತ ನಂತರ ದೇವರು ತಿರುಗಿ ಯೂದಾಯಕ್ಕೆ ಹೋಗು, ಎಲ್ಲಿಗೆ ಹೋಗು ಅಂತ ಮೊದಲು ಹೇಳಲಿಲ್ಲ, ಅವನು ಯೂದಾಯಕ್ಕೆ ಹೋಗುವಂತ ಅವನಿಗೆ ದೇವರು ತಿಳಿಸ್ತಾರೆ. ಆಗ ಅವನು ಹೆದರಿ ಏನು ಮಾಡ್ತಾನೆ ಅಂತೇಳಿದರೆ, ಯೂದಾಯ ದೇಶಕ್ಕೆ ಹೋಗ್ತಾನೆ, ಆದರೆ ಅಲ್ಲಿಗೆ ಹೋಗಲ್ಲ, ಅದರ ಉತ್ತರದಲ್ಲಿರುವ ಗಲಿಲಾಯ ಪ್ರಾಂತದಲ್ಲಿರುವಂಥ ನಾನು ಎಲ್ಲಿ ಸೆಟ್ಲಾಗಿದ್ದೆ ಆ ಊರಿಗೆ ಹೋಗ್ತೇನೆ ಅಂತ ನೆನೆಸಿ ಅವನೇನು ಮಾಡ್ತಾನೆ, ಈ ನಜರೇತಿಗೆ ಹೋದನು. ಇದು ನಾವು ಓದಿದಂಥ ಈ ವಾಕ್ಯದ ಹಿನ್ನೆಲೆ. ಇಷ್ಟು ಹಿನ್ನೆಲೆ ನಾನು ಶಾರ್ಟ್ಕಟ್ಟಾಗಿ ಹೇಳಿದ್ದೇನೆ ಅಷ್ಟೆ. ಅದು ಏನಾಗಿತ್ತು ಅಂತ ಹೇಳಿದರೆ, ಪ್ರವಾದನೆಗಳ ನೆರವೇರುವಿಕೆಯಾಗಿತ್ತು. ಯಾಕಂತ ಹೇಳಿದರೆ ಅವನಿಗೆ ನಜರಾಯನೆಂಬ ಹೆಸರು ಬರಬೇಕು. ಇದು ಹೇಗೆ ಸಾಧ್ಯ? ನಮಗೆ 1-2 ವಾಕ್ಯಗಳನ್ನು ಓದಿಕೊಂಡಾಗ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬನ್ನಿ, ಯೆರೆಮೀಯನ ಪ್ರವಾದನೆ ಗ್ರಂಥ 23:5 ಮೊದಲು ಓದಿಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಸಾಕು. ಇನ್ನು 33:15 ಕೂಡ ಓದಿಕೊಳ್ಳೋಣ. ಇದೇ ಯೆರೆಮೀಯ 33:15 ಓದಿಕೊಳ್ಳೋಣ. ಆ ದಿನಗಳಲ್ಲಿ, ಆ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಸಾಕು. ಈಗ
ಇನ್ನೂ ಕೂಡ ರೆಫರೆನ್ಸ್ ಇದ್ದಾವೆ, ಅದನ್ನು ನಂತರ ನಾನು ಸಾಂದರ್ಭಿಕವಾಗಿ ಹೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ರೆಫರೆನ್ಸ್ ಇದ್ದಾವೆ. ಇಲ್ಲಿ ಯೆರೆಮೀಯ, ಇನ್ನು ಬೇರೆ ಕಡೆಯಲ್ಲಿ ಯೆಶಾಯ ಮತ್ತು ಯೆಹೆಜ್ಕೇಲನ ಗ್ರಂಥದಲ್ಲಿ ಕೂಡ ಉಂಟು, ಆದರೆ ಎಲ್ಲ ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ಬೇಕಾದರೆ ಯೆಶಾಯ ಕೂಡ 53:2 ಓದಿಕೊಳ್ಳುವಂಥವರಾಗಿರೋಣ. ಯೆಶಾಯ 53:2 ಓದಿಕೊಳ್ಳೋಣ. ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚುಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು, ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ, ನಾವು ಅವನನ್ನು ನೋಡತಕ್ಕ ಯಾವ ಲಕ್ಷಣವೂ ಕಾಣಿಸಲಿಲ್ಲ. ಸಾಕು. ಈಗ ನೋಡಿ, ಈ ಸಾಧಾರಣವಾದ ಗಿಡಗಳು ಮೊಳಕೆ ಹೊಡೆಯೋದು ಹೇಗೆ ಅಂತ ಹೇಳೋದಾದರೆ, ಅಥವಾ ಹೊಸ ಗಿಡ ಹುಟ್ಟುವುದು ಹೇಗೆ ಅಂತ ಹೇಳಿದರೆ, ಅದರ ಬೀಜ ಬಿದ್ದು ಅಥವಾ ಬೀಜವನ್ನು ನೆಟ್ಟು ಅಥವಾ ತನ್ನಿಂತಾನೇ ಪ್ರಾಕೃತಿಕವಾದಂಥ ರೀತಿಯಲ್ಲಿ, ಸ್ವಾಭಾವಿಕವಾದಂಥ ರೀತಿಯಲ್ಲಿ ನೆಲದಲ್ಲಿ ಬಿದ್ದು ಅದು ಮೊಳಕೆ ಹೊಡಿತೆ. ಕೆಲವೊಮ್ಮೆ ಪಕ್ಷಿಗಳ ಮೂಲಕ, ಕ್ರಿಮಿಕೀಟಗಳ ಮೂಲಕ, ಅಥವಾ ಮನುಷ್ಯನೇ ಹಣ್ಣನ್ನು ಕಿತ್ತಿ ತಂದು ಮಾರಿ ಅದನ್ನು ಎಲ್ಲೋ ಒಯ್ದು ತಿಂದು ಅದನ್ನು ನೆಡುವುದರ ಮೂಲಕ ಈ ರೀತಿ ಗಿಡಗಳಾಗ್ತವೆ ಬೀಜದ ಮೂಲಕ. ಈ ಒಲಿವ್ ಗಿಡಕ್ಕೆ ಬೀಜ ಅಥವಾ ಅದಕ್ಕೆ ಹೊಸ ಸಸಿ ಹುಟ್ಟುವುದು ಹೆಚ್ಚು ಹೇಗೆ ಅಂತೇಳಿದರೆ ಬೇರಿನ ಮೂಲಕ. ಈ ಒಲಿವ್ ಗಿಡಗಳಿಗೆ ಹೊಸ ಸಸಿ ಹೆಚ್ಚು ಕಡಿಮೆ ಹುಟ್ಟುವಂಥದ್ದು ಬೇರಿನ ಮೂಲಕ. ಬೀಜದ ಮೂಲಕ ಕೂಡ ಬರ್ತದೆ, ಆದರೆ ಬೇರಿನ ಮೂಲಕ ಅದು ಹೆಚ್ಚು ಏನಾಗ್ತದೆ ಅಂತೇಳಿದರೆ ಚಿಗುರು ಬರ್ತದೆ. ಈಗ ಈ ಒಲಿವ್ ಗಿಡ ಒಂದು ಕಡೆ ಇದ್ದರೆ ಆ ಬೇರು ಹೀಗೆ ಹೋಗಿರ್ತದೆ, ಮಣ್ಣಿನಲ್ಲಿ ಮೇಲ್ಪದರಲ್ಲಿ ಬೇರು ಹೋಗಿರ್ತದೆ. ಆ ಬೇರು ಎಲ್ಲೋ ದೂರದಲ್ಲಿ ಏನಾಗ್ತದೆ ಅಂತೇಳಿದರೆ ಆ ಬೇರಿಗೆ ಮೊಳಕೆ ಹೊಡೆದು ಅಲ್ಲಿ ಒಂದು ಹೊಸ ಗಿಡ ಹುಟ್ಟಿ ಬರ್ತದೆ ಬೇರಿನಿಂದ. ಅದಕ್ಕೆ ಈ ಇಬ್ರಿಯ ಭಾಷೆಯಲ್ಲಿ ನೆಟ್ಸರ್ ಅಂತ ಹೆಸರು ಹೇಳ್ತಾರೆ. ನೆಟ್ಸರ್, ಮೊಳಕೆ. ಇಬ್ರಿಯ ಭಾಷೆಯಲ್ಲಿ ನೆಟ್ಸರ್, NETZER, ನೆಟ್ಸರ್ ಅಂತ ಹೇಳ್ತಾರೆ. ಈಗ ಈ ನೆಟ್ಸರ್ ಅಂತ ಹೇಳಿದರೆ ಮೊಳಕೆ. ಈ ನಜರೇತ್ ಎಂಬಂಥ ಹೆಸರು ಬಂದದ್ದು ನೆಟ್ಸರ್ನಿಂದ. ನೆಟ್ಸರ್ ಮೊಳಕೆ. ಆ ಊರಿನ ಹೆಸರೇ ಏನು ಅಂತ ಹೇಳಿದರೆ ಮೊಳಕೆ ಊರು ಅಂತ ಮೂಲ ಭಾಷೆಯಲ್ಲಿ. ನಜರೇತ್ ಅನ್ನುವಂಥ ಹೆಸರು ಬಂದಿದ್ದೆ. ಅಲ್ಲಿ ಹೆಚ್ಚು ಬೆಳೆಯುವಂಥ ಬೆಳೆ ಆ ಕಾಲದಲ್ಲಿ ಅಂತ ಹೇಳಿದರೆ ಒಲಿವ್ ಗಿಡಗಳು. ಈ ಕಾಲದಲ್ಲಿ ಕೂಡ ನಜರೇತಲ್ಲಿ ತುಂಬ ಒಲಿವ್ ತೋಟಗಳಿದ್ದಾವೆ. ಒಲಿವ್ ಅಂದರೆ ಎಣ್ಣೆ ಮರಗಳ ತೋಟ ತುಂಬ ಇದ್ದಾವೆ. ಹೀಗೆ ಆ ಕಾಲದಲ್ಲಿ ಅಲ್ಲಿ ಗಿಡದ ಬೇರಿನಿಂದ ಏನು ಮೊಳಕೆ ಹೊಡೆದು ಏನಾಯಿತು, ಕೆಲವು ಗಿಡಗಳನ್ನು ಯಾರೋ ನೆಟ್ಟರೆ ಮತ್ತೆ ಆ ಬೇರು ಹೀಗೆ ದೂರ ಹೋಗ್ತದೆ. ಅದು ಅಲ್ಲಿ ನೋಡಿ, ನಾವು ಸ್ಪಷ್ಟವಾಗಿ ನೋಡ್ತೇವೆ 53ನೇ ಅಧ್ಯಾಯ, ಅದೇ ಯೆಶಾಯ ಪ್ರವಾದನೆ. ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ. ಅಂದರೆ ಸ್ವಲ್ಪ ಗಿಡಗಳನ್ನು ಯಾರೋ ನೆಟ್ಟರು, ನಂತರ ಅದು ಬೇರು ಹೋಗ್ತಾ ಆ ಬೇರಿನಿಂದ ಮೊಳಕೆ ಹೊಡೆದು ಹೊಸ ಗಿಡಗಳು ಬಂದು ಹಾಗೆ ಬಂದು ಏನಾಯಿತು, ಇಡೀ ನಜರೇತಲ್ಲಿ ಏನಾಯಿತು ಅಂತ ಹೇಳಿದರೆ ಬೇರಿನಿಂದನೇ ಏನಾಯಿತು ಅಂತೇಳಿ ತೋಟ ಜಾಸ್ತಿ ಆಗಿಬಿಡ್ತು. ಬೇರಿನಿಂದ ಹೊಡೆದು ಮೊಳಕೆ ಹೊಡೆದು ಚಿಗುರು ಹೊಡೆದು ನೆಸರ್, ಹಾಗೆ ನೆಸರ್ ಅಂತ ಮಾತಾಡ್ತಾ ಅದು ಕೊನೆಗೆ ಏನಾಯಿತು, ನಜರೇತ್ ಅಂತ ಆಯಿತು. ನಜರೇತ್. ಈಗ ಯೇಸು ಸ್ವಾಮಿಯ ಕುರಿತಾಗಿರೋ ಪ್ರವಾದನೆ ಏನು ಅಂತೇಳಿದರೆ, ಯೇಸು ಸ್ವಾಮಿ ಕೂಡ ಏನಿರ್ತಾರೆ ಅಂತೇಳಿದರೆ ಬೇರಿನಿಂದ ಮೊಳಕೆ ಹೊಡೆದು ಬಂದ ಒಂದು ಚಿಗುರಿನ ಹಾಗಿರ್ತಾರೆ. ಇದು ಯಾಕೆ ಹಾಗೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಕಾಲದಲ್ಲಿ ಅಷ್ಟೊತ್ತಿಗೆ ಏನಾಗಿತ್ತು ಅಂತೇಳಿದರೆ ದಾವಿದನ ರಾಜಾಡಳಿತ ಏನಾಗಿತ್ತು, ನಿಂತು ಹೋಗಿತ್ತು. ದಾವಿದನ ವಂಶದವರ ಆಳ್ವಿಕೆ ನಿಂತು ಹೋಗಿ ಅಲ್ಲಿಗೆ ಸುಮಾರು 600 ವರ್ಷಗಳಾಗಿತ್ತು. ಅಲ್ಲಿಗೆ ಸುಮಾರು 600 ವರ್ಷಗಳಾಗಿತ್ತು. ದಾವಿದನ ಆ ಒಂದು ವಂಶವೃಕ್ಷ ಏನು, ರಾಜಾಡಳಿತದ ವಂಶವೃಕ್ಷ ಒಂದು ಲೆಕ್ಕದಲ್ಲಿ ಅದು ಕಟ್ಟಾಗಿತ್ತು. ಈಗ ಹೇಳ್ಬೋದು, ಚಿದ್ಕೀಯ ಕೊನೆಯ ಅರಸ. ದಾವಿದನ ವಂಶದಲ್ಲಿ ಯೋಷಿಯನ 3ನೇ ಮಗನಾದಂಥ, ಯೋಷಿಯ ರಾಜನ 3ನೇ ಮಗನಾದಂಥ ಚಿದ್ಕೀಯ ಕೊನೆಯ ರಾಜ. ಅವನನ್ನು ದೇವರು ತಳ್ಳಿ ಹಾಕ್ತಾರೆ ಅಥವಾ ಆತನ ರಾಜ್ಯತ್ವವನ್ನು ಎಂಡು ಮಾಡ್ತಾರೆ. ಈಗ ಯೋಷಿಯನ ಒಬ್ಬ ಮಗ ಯೆಹೋಯಾಕೀಮ್, ಅವನ ಮಗ ಯೆಹೋಯಾಕೀನ್ ಇರ್ತಾನೆ. ಈಗ ಅವನ ಏನಾಗ್ತಾನೆ ಅಂತ ಹೇಳಿದರೆ, ಯೆಹೋಯಾಕೀಮ್ ಸಾಯ್ತಾನೆ, ಯೆಹೋಯಾಕೀನ್ ಸೆರೆಯಾಗಿ ಹೋಗ್ತಾನೆ, ನೆಬೂಕದ್ನೆಚ್ಚರ್ ಹಿಡ್ಕೊಂಡು ಹೋಗ್ತಾನೆ. ಯೆಹೋಯಾಕೀನನಿಗೆ ಅಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ, ಯೋಕನ್ಯ ಅಂತ ಹೇಳ್ತಾರೆ. ಶಾರ್ಟ್ ಫಾರ್ಮಲ್ಲಿ ಯೆಹೋಯಾಕೀನನಿಗೆ ಯೋಕನ್ಯ ಅಂತ ಕೂಡ ಹೇಳುವಂಥದ್ದುಂಟು.
ಯೋಕ್ಯನಿಗೆ ನಂತರ ಏನಾಗ್ತಾನೆ, ಶಯಲ್ತಿಯೇಲ್ ಅಂತ ಮಗ ಹುಡ್ತಾನೆ. ಶಯಲ್ತಿಯೇಲನಿಗೆ ಜೆರುಬಾಬೆಲ್ ಅಂತ ಮಗ ಹುಡ್ತಾನೆ. ಈಗ ಆ ನಂತರ ಹಾಗೆ ಬರ್ತಾ 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 ಯೇಸು ಸ್ವಾಮಿಯ ಸಾಕು ತಂದೆಯಾದಂಥ ಯೋಸೆಫ ಹುಡ್ತಾನೆ. ಅಷ್ಟೊತ್ತಿಗೆ ಸುಮಾರು 14-15 ತಲೆಮಾರುಗಳು ದಾಟಿ ಹೋಗಿತ್ತು. ಶಾರ್ಟ್ಕಟ್ಟಲ್ಲಿ ಮತ್ತಾಯ ಬರಿತಾ ಇದ್ದಾನೆ, ಯೋಕನ್ಯನಿಂದ ಯೋಸೆಫನವರೆಗೆ 14 ತಲೆಗಳು ಅಂತ. ಅದರಲ್ಲಿ ಕೆಲವೊಂದು ತಲೆಮಾರುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ, ಹಾಗೆ ಕೂಡ ಉಂಟು. ಅದರ ಹಿಂದೆ ಕೂಡ ಉಂಟು. ಅಬ್ರಹಾಮನಿಂದ ದಾವಿದನವರೆಗೆ 14, ದಾವಿದನಿಂದ ಯೋಕನ್ಯನು ಸೆರೆಯಾಗಿ ಹೋದವರೆಗೆ 14, ಯೋಕನ್ಯ ಸೆರೆಯಾಗಿ ಹೋದ ಕಾಲದಿಂದ ಈಗ ಯೇಸು ಸ್ವಾಮಿ ಹುಟ್ಟಿ ಬರುವವರೆಗೆ 14 ತಲೆಗಳು. ಕೆಲವ್ರನ್ನ ಡಿಲೀಟ್ ಮಾಡಲಾಗಿದೆ, ಕೆಲವ್ರನ್ನ ವಂಶಾವಳಿಯಿಂದ ತೆಗೆದುಹಾಕಿದರು ಪವಿತ್ರಾತ್ಮನ ಕೆಲವೊಂದು ಉದ್ದೇಶಗಳಿಗೆ ಅನುಸಾರವಾಗಿ. ಇರಲಿ, ಈಗ ರಾಜಾಡಳಿತ ನಿಂತು ಹೋದಂಥ ರಾಜರು ಯಾರೂ ಕೂಡ ದಾವಿದನ ವಂಶದಲ್ಲಿ ಇಲ್ಲದಂಥ, ರಾಜಾಡಳಿತಕ್ಕೆ ಇನ್ನೂ ಅವಕಾಶ ಸಿಗ್ತದೆ ಅಂತ ನಂಬಲಿಕ್ಕೆ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಬುಡದಿಂದ ಹುಟ್ಟಿದ, ಬೇರಿನಿಂದ ಹುಟ್ಟಿದ, ಮೂಲದಿಂದ ಹುಟ್ಟಿದ ಮೊಳಕೆ ಹಾಗೆ ಅವರು ಬರ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ದೇವರಾಗಿದ್ದವರು ಅಥವಾ ದೇವರು ಮನುಷ್ಯನಾಗಿ ಬರ್ತಾ ಇದ್ದಾನೆ. ಈಗ ಆ ಬೇರಿನಿಂದ ಹುಟ್ಟಿ ಬಂದ ಮೊಳಕೆ ಆಗಿ ನೋಡಿ, ಆತನಲ್ಲಿ ನೋಡುವಾಗ ಯಾವ ಅಂದ ಚಂದಗಳು ಗುಣಲಕ್ಷಣಗಳು ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ರಾಜನಾಗಲಿಕ್ಕೆ ಲೌಕಿಕ ದೃಷ್ಟಿಯಲ್ಲಿ ಯಾವ ಅಂದ ಚಂದಗಳು ಗುಣಲಕ್ಷಣಗಳು ಇಲ್ಲ ಅನ್ನುವಂಥದ್ದು. ರಾಜ ಗಾಂಭೀರ್ಯ ಅಥವಾ ರಾಜನ ಒಂದು ಪ್ರತಾಪ, ರಾಜ ಮಾಡುವಂಥ ರೀತಿಯ ಯುದ್ಧಗಳು ಮಾಡುವಂಥ ರೀತಿಯ ಪರಾಕ್ರಮಗಳೇನು ಯೇಸುಸ್ವಾಮಿ ತೋರಿಸಲಿಲ್ಲ. ಜನರನ್ನು ಕೂಡಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಯುದ್ಧ ಮಾಡಿ, ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿ ಹೊಡೆದೋಡಿಸಿ ಗರಿಲಾ ಯುದ್ಧ ಮಾಡಿ ದಾಳಿ ಮಾಡಿ, ಆ ಕಾಲದಲ್ಲಿ ಬರಬ್ಬ ಮುಂತಾದವರು ಅದನ್ನೇ ಮಾಡ್ತಾಯಿದ್ರು. ಗೆರಿಲ್ಲಾ ಯುದ್ಧ ಮಾಡಿ ರೋಮನ್ನರ ಮೇಲೆ ದಾಳಿ ಮಾಡಿ, ರೋಮನ್ನರ ವಿರುದ್ಧ ಜನರನ್ನು ಎತ್ತಿ ಕಟ್ಟಿ ಯುದ್ಧ ಮಾಡಿ ಹೊಡೆದಾಡಿ ಅವ್ರನ್ನ ಅಲ್ಲಿಂದ ಓಡಿಸಿ ಈ ರೀತಿ ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಲಕ್ಷಣಗಳೇನು ಯೇಸುಸ್ವಾಮಿಯಲ್ಲಿ ತೋರಲಿಲ್ಲ. ಅದನ್ನೇ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನು ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಿಸಲಿಲ್ಲ. ರಾಜನ ಲಕ್ಷಣಗಳು ಯಾವುದು ಆತನಲ್ಲಿ ಬಹಿರಂಗವಾಗಿ ಕಾಣಿಸ್ತಿರಲಿಲ್ಲ. ಆದರೆ ಆತ ಹುಟ್ಟಿದ್ದೇ ರಾಜನಾಗಿ, ಅದಕ್ಕೆ ಯೋಯಿಸರು ಯಹೂದ್ಯರ ಅರಸನಾಗಿ ಹುಟ್ಟಿದ್ದವನು ಎಲ್ಲಿದ್ದಾನೆ, ಇನ್ನು ಬದುಕಿದ್ದೇ ರಾಜನಾಗಿ, ಯೆರೂಸಲೇಮ್ ಪ್ರವೇಶ ಮಾಡಿದ್ದೇ ರಾಜನಾಗಿ, ರಾಜನ ಹಾಗೇನೆ ಅವ್ರು ಬಂದರು. ಕುದುರೆ ಮೇಲೆ, ಕತ್ತೆ ಮೇಲೆ ಕೂತ್ಕೊಂಡು ಬಂದರು, ಕತ್ತೆ ಮರಿ ಮೇಲೆ ಕೂತ್ಕೊಂಡವರಾಗಿ ಬಂದರು. ಇನ್ನು ನಾವು ನೋಡ್ತೇವೆ ಅವರು ಶಿಲುಬೆ ಮೇಲೆ ಪ್ರಾಣ ಬಿಟ್ಟಿದ್ದು ಕೂಡ ರಾಜನಾಗಿ. ಪಿಲಾತ ಈತನು ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ. ನಜರೇತಿನ ಯೇಸು ಅನ್ನುವಂಥದ್ದು ಎಲ್ಲಿಯೂ ಹೋಗಲಿಲ್ಲ. ಅವ್ರು ಒಂದು ಸಲ ಲೋಕದಲ್ಲಿ ಹುಟ್ಟಿದ ಮೇಲೆ ನಜರೇತಿನ ಅಂದರೆ ಮೊಳಕೆ ಅಂಕುರ, ಮೊಳಕೆ ಚಿಗುರು ಅನ್ನುವಂಥ ಹೆಸರು ಅವರು ಎಂದಿಗೂ ಹೋಗಲಿಲ್ಲ, ಇಂದಿಗೂ ಹೋಗಲಿಲ್ಲ. ಅವರು ಇಂದಿಗೂ ಕೂಡ ಚಿಗುರು ಮೊಳಕೆಯಾಗಿಯೇ ಇದ್ದಾರೆ. ನಜರೇತು ಅಂತ ನಾವು ಏನು ಹೇಳ್ತೇವೆ, ಹೇಳುವಾಗ ಪ್ರತಿ ಬಾರಿ ಅವನು ದಾವಿದನ ಬುಡದಿಂದ ಹುಟ್ಟಿದ ಮೊಳಕೆ ಅಂತ ನಾವು ಇಬ್ರಿಯ ಭಾಷೆ ನಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ನಾವು ಇಬ್ರಿಯ ಭಾಷೆಯಲ್ಲಿ ಅರಿಕೆ ಮಾಡ್ತಾನೇ ಇದ್ದೇವೆ. ಆತ ಮೊಳಕೆ ಚಿಗುರು ಅಂಕುರ ಅಂತ ನಾವು ಅರಿಕೆ ಮಾಡ್ತಾನೇ ಇದ್ದೇವೆ. ನೋಡಿ, ಹಾಗೆ ಅವರು ರಾಜನಾಗಿ ಈ ಲೋಕಕ್ಕೆ ಬಂದರು. ಆದರೆ ಅವ್ರನ್ನ ನಜರೇತಿನ ಯೇಸು ಅಂತ ಹೇಳುವಾಗ ಅದರ ಅರ್ಥ ಈತನೇ ದಾವಿದನ ವಂಶದವನು, ದಾವಿದನ ಮೂಲದವನು, ದಾವಿದನ ಬೇರು, ದಾವಿದನ ಬುಡದಿಂದ ಹುಟ್ಟಿದಂಥ ಮೊಳಕೆ ಅನ್ನುವಂಥದ್ದನ್ನು ಎಲ್ಲ ವಿರೋಧಿಗಳು ಅರಿಕೆ ಮಾಡಿದರು. ಎಲ್ಲ ವಿರೋಧಿಗಳು ಕೂಡ ಅರಿಕೆ ಮಾಡಿದರು, ಇವನು ನಜರೇತಿನ ಯೇಸು, ಸತ್ತಾಗಲೂ ಕೂಡ, ಪ್ರಾಣ ಬಿಟ್ಟಾಗಲೂ ಕೂಡ ನಜರೇತಿನ ಯೇಸು ಅಂತ ಅರಿಕೆ ಮಾಡಿಕೊಂಡೇ ಎಲ್ಲರೂ. ನೋಡಿ, ಆ ನಜರೇತಿನ ಯೇಸು ಅಂತ ಹೇಳಿದರೆ ಏನು? ಆತ ಶಾಶ್ವತ ರಾಜ, ಆತ ಲೋಕಕ್ಕೆಲ್ಲ ರಾಜ, ಆತ ರಾಜಾದಿ ರಾಜ, ಆತ ಲೋಕವನ್ನೆಲ್ಲ ಆಳತಕ್ಕವನು. ಅದೇ ಅದರ ಅರ್ಥ. ಹಳೆ ಒಡಂಬಡಿಕೆ ಪ್ರವಾದನೆ ಈ ರೀತಿ ನೆರವೇರಿತು ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ರೀತಿಯಾಗಿ ಆತನಿಗೆ ನಜರಾಯ ಅಂತ ಹೆಸರು ಬರ್ತದೆ ಎಂಬುದಾಗಿ ಏನು ಪ್ರವಾದನೆಗಳಲ್ಲಿ ಹೇಳಿತ್ತು, ಅದು ಇಬ್ರಿಯ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡಾಗ ನಮಗೆ ಅದನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಆತ ಅಂದಿನಿಂದ ಇಂದಿನವರೆಗೆ ನಜರೇತಿನ ಯೇಸುವಾಗಿ ಗುರುತಿಸಿಕೊಂಡಿದ್ದಾರೆ, ಅಥವಾ ಮೊಳಕೆ ಅಥವಾ ಚಿಗುರು ಅಥವಾ ಅಂಕುರ ಎಂಬ ಹೆಸರಿನಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಎಂಬುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೆಶಾಯನ ಗ್ರಂಥದಲ್ಲಿ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾನು ಬೇಗ ಒಂದೆರಡು ಅಂಶಗಳನ್ನು ಹೇಳಿಕೊಂಡು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೆಶಾಯ 11ನೇ ಅಧ್ಯಾಯ
ಅದರ 1-2 ವಾಕ್ಯಗಳನ್ನು ಓದಿಕೊಳ್ಳೋಣ. ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಸಾಕು, ಇನ್ನು ಕೂಡ ಮುಂದುವರೆದು ಆ ನಂತರ ಎಲ್ಲರಿಗೆ ಓದ್ಕೊಳ್ಬೋದು. ಸಮಯದ ಅಭಾವದಿಂದ ನಾನು ಇಷ್ಟೇ ಓದ್ತಾ ಇದ್ದೇನೆ. ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ನೋಡಿ, ದಾವೀದನ ಆ ಒಂದು ಲೌಕಿಕ ರಾಜವಂಶ ಏನಾಯಿತು ಅಂತ ಹೇಳಿದರೆ ಬ್ಯಾಬಿಲೋನ್ ಆಕ್ರಮಣ ಕಾಲದಲ್ಲಿ ಕಟ್ಟಾಗಿ ಹೋಯಿತು. ಆನಂತರ ಯಾರೂ ಕೂಡ ಕೂತ್ಕೊಳ್ಳಿಲ್ಲ. ಇಂದಿನವರೆಗೆ ಲೌಕಿಕ ರಾಜವಂಶದವರು ರಾಜ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಲ್ಲ. ಆದರೆ ದೇವರ ವಾಕ್ಯದ ಪ್ರವಾದನೆ ಪ್ರಕಾರ ದಾವೀದನ ಬುಡದಿಂದ ಅಥವಾ ಇಷಯನ ಬುಡದಿಂದಲೇ ಹುಟ್ಟುವಂಥ ಬೇರಾಗಿ, ಅಂದರೆ ಇದರ ಅರ್ಥ ಈ ಬೇರು ಏನು ಅಂತೇಳಿದರೆ ಇವರಿಗಿಂತ ಮುಂಚೆ ಇದ್ದವರು ಅಂತ. ಈ ಬೇರು ಏನು ತೋರಿಸ್ತದೆ? ಬುಡದಿಂದ ಅಂತ ಹೇಳುವಾಗ ಅವರ ಉಗಮ ಕೂಡ ಇಲ್ಲಿಂದನೇ. ಈಗ ಆ ಮರ ಕಟ್ಟಾದರೂ ಕೂಡ ಈ ಬೇರಿನಿಂದ ಏನಾಯಿತು ಅಂತ ಹೇಳಿದರೆ ದೇವರು ಏನು ಮಾಡಿದ್ದಾರೆ? ಹೊಸ ಒಂದು ಮರವನ್ನು ಹುಟ್ಟಿಸಿದರು, ಹೊಸ ಒಂದು ಮರವನ್ನು ಬೆಳೆಸಿದರು. ಅದಕ್ಕೆ ಅಬ್ರಹಾಮನಿಗೆ ಕಲ್ಲುಗಳಿಂದಲೂ ಕೂಡ ದೇವರು ಮಕ್ಕಳನ್ನು ಹುಟ್ಟಿಸ್ತಾರೆ ಅಂತ ಹೇಳಿರ್ತಾರೆ. ಈಗೇನಾಯಿತು? ದಾವೀದನ ಬುಡದಿಂದಲೇ ದಾವೀದನ ವಂಶವನ್ನು ದೇವರು ತಿರುಗಿ ಏನು ಮಾಡಿದರು? ಎಬ್ಬಿಸ್ತಾ ಇದ್ದಾರೆ. ಆತ ಅನಾದಿಯಾಗಿ ಶಾಶ್ವತವಾಗಿ ಆಳುವವನು. ಜನ ಏನು ವಿಚಾರ ಮಾಡಿದರು? ಇಲ್ಲ, ದಾವೀದನ ವಂಶವನ್ನು ನಾವು ತೆಗೆದಾಕ್ಬಿಟ್ಟಿದ್ದೇವೆ, ದಾವೀದನ ವಂಶ ಇನ್ನು ಆಳಲಿಕ್ಕೆ ಸಾಧ್ಯವಿಲ್ಲ, ಅವರು ಇನ್ನೆಂದಿಗೂ ರಾಜರಾಗಿ ಆಳುವುದಿಲ್ಲ. ಆದರೆ ದೇವರು ಏನು ಮಾಡಿದರು? ನಜರೇತಿನ ಯೇಸುವಾಗಿ ಮೊಳಕೆಯಾಗಿ ಏನು ಮಾಡಿದರು ಅಂತೇಳಿ ಶಾಶ್ವತವಾಗಿ ದಾವೀದನ ವಂಶವನ್ನು ಲೋಕಕ್ಕೆ ತಂದರು. ಅವರು ಶಾಶ್ವತವಾಗಿ ಲೋಕವನ್ನು ಆಳುವವರಾಗಿದ್ದಾರೆ. ಆತನ ಮೇಲೆ ದೇವರ ಆತ್ಮ ಪೂರ್ತಿಯಾಗಿ ನೆಲೆಗೊಂಡಿರ್ತಾನೆ. ಆತ ಯಾವ ರೀತಿ ಆಳ್ತಾನೆ ಎಂಬುದು ಇಲ್ಲಿ ನಮಗೆ ಈ ಅಭಿಷಿಕ್ತನ ವಿಷಯವಾದಂಥ ದೈವೋಕ್ತಿಗಳು ಎಂಬಂಥ ರೀತಿಯಲ್ಲಿ ಈ 11ನೇ ಅಧ್ಯಾಯದಲ್ಲಿ ಟೈಟಲ್ ಕೊಟ್ಟಿದ್ದಾರೆ. ಮತ್ತು ಆತ ಅಭಿಷಿಕ್ತನಾಗಿ ಅಂದರೆ ಕ್ರಿಸ್ತನಾಗಿ ಲೋಕವನ್ನು ಶಾಶ್ವತವಾಗಿ ಆಳುವವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ನಜರೇತಿನ ಯೇಸು ಅನ್ನುವಂಥದ್ದು ಡೀಪ್ ಆಗಿ ಇರುವಂಥ ಅರ್ಥ. ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ನಜರೇತಿನ ಯೇಸುವಿನ ಕುರಿತಾಗಿ ಉಚ್ಚಾರಗಳು ಇದ್ದಾವೆ ಎಂಬುದನ್ನು 1-2 ಮಾತುಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. 1-2 ವಾಕ್ಯಗಳನ್ನು ಓದಿಕೊಳ್ಳೋಣ. ಆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮಗೆ ಸಮಯ ದಾಟ್ತಾ ಇರೋದರಿಂದ ನಾನು ಬೇಗ ಮುಗಿಸ್ತೇನೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ನೋಡಿ, ನಾವು ಅಲ್ಲಿ ನೋಡ್ತೇವೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನಲ್ಲಿ ದೇವರಾತ್ಮನ ಬಲ ಇತ್ತು, ಅಥವಾ ದೇವರೇ ಆಗಿದ್ದನು. ಆತ ಈ ಲೋಕಕ್ಕೆ ಬಂದಂಥ ಮೊಳಕೆ ಅಥವಾ ನಜರೇತಿನ ಯೇಸು ದೇವರ ಚಿತ್ತದ ಪ್ರಕಾರ ಈ ಲೋಕಕ್ಕೆ ಬಂದವನು. ಆಗ ಆತನ ಮೂಲಕ ಎಲ್ಲ ರೋಗಿಗಳಿಗೆ, ಸೈತಾನ್ನಿಂದ ಬಾಧಿಸಲ್ಪಟ್ಟವರಿಗೆ ಬಿಡುಗಡೆ ದೊರಕ್ತದೆ. ಇವತ್ತು ಕೂಡ ನಾವು ಯೇಸು ಅಂತ ಹೇಳಿ ಪ್ರಾರ್ಥನೆ ಮಾಡುವಾಗ ನಜರೇತಿನ ಯೇಸು ಕ್ರಿಸ್ತನ ನಾಮ ಅಂತ ಹೇಳಿದರೆ ಅದು ಬಹಳ ಪಕ್ಕಾ ಟೈಟಲ್. ಅದು ನಜರಾಯ ಅಂತ ಹೇಳಿದರೆ ಸೈತಾನಿಗೆ ಎಲ್ಲರಿಗೂ ಗೊತ್ತು. ನಜರೇತಿನ ಯೇಸು ಅಂತ ಹೇಳಿದರೆ ಸೈತಾನಿಗೆ ಪಕ್ಕ ಚೆನ್ನಾಗಿ ಗೊತ್ತು. ಯೇಸು ಅನ್ನುವ ಹೆಸರಿನವರು ಇವತ್ತು ಕೂಡ ಇದ್ದಾರೆ ಲೋಕದಲ್ಲಿ. ಯಾಕಂತ ಹೇಳಿದರೆ ಯೇಸು ಅನ್ನುವಂಥ ಹೆಸರು ಬಂದಿದ್ದು ಯೆಹೋಶುವನಿಂದ. ಮೂಲ ಅದು ಯೆಹೋಶುವ, ನಂತರ ಅದು ಯೇಷುವ ಅಂತ ಆಯಿತು. ಅದೇ ಹೆಸರನ್ನು ದೇವರು ತನ್ನ ಒಬ್ಬನೇ ಮಗನ ಲೋಕಕ್ಕೆ ಕಳಿಸಿದಾಗ ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯೇಷುವ ಅಂತ ಹೇಳ್ತಾರೆ. ಯೇಷುವ ಅಂತ ಹೆಸರಿಡಬೇಕು. ಇವತ್ತು ಕೂಡ ಕೆಲವೊಬ್ಬರೆಲ್ಲ ಯೇಷುವ ಅಂತ ಹೆಸರಿಡು, ಯೆಹೋಶುವ ಅಂತ ಹೆಸರಿಡುವರು, ಯೋಶುವ ಅಂತ ಹೆಸರಿಡುವರಿದ್ದಾರೆ. ಆದರೆ ನಜರೇತಿನ ಯೇಸು ಮಾತ್ರ ಒಬ್ಬನೇ. ನಜರೇತಿನ ಯೇಸು ಅಂತ ಹೇಳಿದರೆ ಅದು ಬೇರೆ ಯಾರಿಗೆ ಹೋಗುವುದಿಲ್ಲ, ಅದು ಆತನಿಗೆ ಸೇರಿದ ಹೆಸರು. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಅಂತ ಹೇಳಿದರೆ ಅದು ಆ ಕ್ರಿಸ್ತನ ಬಗ್ಗೆ ಮಾತ್ರ ಇರುವಂಥ ಹೆಸರು. ನಜರೇತ್ ಇವತ್ತು ಗುರುತಿಸಿಕೊಳ್ಳುವಂಥದ್ದು ಬರೀ ಯೇಸುವಿನ ಹೆಸರಲ್ಲೇ. ನೋಡಿ, ಆ ನಜರೇತ್ ಆ ಕಾಲದಲ್ಲಿ ಎಂಥ ಪಟ್ಟಣವಾಗಿತ್ತು ಅಂತ ಹೇಳಬೇಕು ಅಂತ ಹೇಳಿದರೆ ಅದನ್ನು ನಮಗೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದ್ಬೋದು. ಬೇಗ ಸಮಯದ ಕೊರತೆಯಿಂದ 4:12ರಿಂದ 17ರವರೆಗೆ ಓದ್ಬೋದು. ಅಲ್ಲಿ ನೋಡ್ತೇವೆ, ಅದು ಕಾರ್ಗತ್ತಲೆಯ ಒಂದು ದೇಶ, ಅಂಧಕಾರದ ದೇಶ ಅಂತ ಹೇಳಿದ್ದುಂಟು. ಮತ್ತು ನಜರೇತ್ ಊರಿಗೆ ಕೂಡ ದೊಡ್ಡ ಮರ್ಯಾದೆ ಆ ಕಾಲದಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ನಜರೇತ್ ಊರನ್ನು ಇವರು ರೋಮನ್ನರು ಬಹಳ ಕಂಟ್ರೋಲಲ್ಲಿ ಇಟ್ಟಿದ್ರು. ಅಲ್ಲಿ ರೋಮನ್ನರ ಒಂದು ಸೈನ್ಯದ ತುಕಡಿ ಏನಂತ ಹೇಳ್ಬೋದು, ಒಂದು ಬಟಾಲಿಯನ್ ಇರ್ತಿತ್ತು. ಹಾಗಾಗಿ ಯಾಕಂತ ಹೇಳಿದರೆ ಅವರು ಯಾಕೆ ಅಲ್ಲಿ ಬಟಾಲಿಯನ್ ಇಟ್ಟಿದ್ರು ಅಂತ ಹೇಳಿದರೆ ಅವರಿಗೆ ಯೆರೂಸಲೇಮಿನಿಂದ ಕೈಸರಿಯಕ್ಕೆ ಹೋಗಬೇಕು, ಅಥವಾ ಸೀಸರನ ಹೆಸರಲ್ಲಿದ್ದಂಥ ಪಟ್ಟಣ ಸಿಜೇರಿಯಾ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಬೇಕು. ಅವರ ರೋಮನ್ನರ ಹೈವೇ ಇತ್ತು ಇದರ ಪಕ್ಕದಲ್ಲಿ.
ರೋಮನ್ನರ ಹೈವೇ ನಜರೇತ್ ಮೂಲಕ ದಾಟಿ ಹೋಗ್ತಾ ಇತ್ತು ಅವರು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಲಿಕ್ಕೆ. ಹಾಗಾಗಿ ಅಲ್ಲಿ ರೋಮನ್ನರ ಒಂದು ಸೈನ್ಯದ ತುಕಡಿ ಇರ್ತಿತ್ತು ಯಾವಾಗಲೂ. ಹೀಗಾಗಿ ಈ ನಜರೇತ್ ಊರಿಗೆ ಮತ್ತು ಅಲ್ಲಿ ಸ್ವಲ್ಪ ಅನ್ಯ ಜನರು ಕೂಡ ಇರ್ತಾಯಿದ್ರು. ಈ ಗಲಿಲಾಯ ಪ್ರಾಂತ ಅಂತ ಹೇಳಿದರೆ ಯಹೂದ ಪ್ರಾಂತದಲ್ಲಿ ಯಹೂದ್ಯರೇ ಜಾಸ್ತಿ ಇರ್ತಾಯಿದ್ರು. ಗಲಿಲಾಯ ಪ್ರಾಂತದಲ್ಲಿ ಯಹೂದ್ಯರು ಇದ್ದರೂ ಕೂಡ ಅನ್ಯ ಜನರು ಜಾಸ್ತಿ ಇದ್ದರು. ಹೀಗಾಗಿ ಅನ್ಯ ಜನರು ಇರುವಂಥ ಊರು, ರೋಮನ್ನರ ಸೈನ್ಯ ಇರುವಂಥ ಊರು, ಹೀಗೆಲ್ಲ ಕಾರಣಗಳಿಂದ ಏನಿತ್ತು ಅಂತ ಹೇಳಿದರೆ ನಜರೇತಿಗೆ ಭಾಳ ಬೆಲೆ ಇರಲಿಲ್ಲ ಯಹೂದ್ಯರ ಮುಂದೆ. ಆದರೆ ದೇವರು ಬೆಲೆ ಇಲ್ಲದಂಥ ಮರ್ಯಾದೆ ಇಲ್ಲದಂಥ ಊರನ್ನೇ ಆರಿಸ್ಕೊಂಡ್ರು. ಆ ಊರಿನ ಹೆಸರಲ್ಲಿ ಇವತ್ತಿಗೆ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ತನ್ನ ಹೆಸರೇ ಅದು ಮೊಳಕೆ, ತನ್ನ ಹೆಸರೇ ಮೊಳಕೆ, ಅದೇ ಆ ಪಟ್ಟಣಕ್ಕೆ ಬಂತು. ತನ್ನ ಕುರಿತಾಗಿರೋ ಪ್ರವಾದನೆಯಾಗಿ ಆ ಪಟ್ಟಣ ಆವತ್ತು ಇತ್ತು, ಇವತ್ತು ಕೂಡ ನಜರೇತಿದೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಕಾರ್ಯಗಳು ಆಗ್ತವೆ. ನೋಡಿ, ಅದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಾವು ಸಮಯ ದಾಟ್ತಾ ಇದೆ, ಹಾಗಾಗಿ ಇನ್ನೊಂದು ವಾಕ್ಯವನ್ನು ಬೇಗ ಓದಿಕೊಳ್ಳೋಣ. 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನಮ್ಮ ಅಪೊಸ್ತಲ ಕೃತ್ಯಗಳು ಅದರ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿಕೊಳ್ಳ್ರಿ ಮತ್ತು 4ರ 10 ಕೂಡ ಓದಿಕೊಳ್ಳೋಣ. ಬೇಗ ಓದಿಕೊಳ್ಳೋಣ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು. ಯಾವ ನಡೆಯದ ಕಾರ್ಯ ಕೂಡ ಯೇಸು ಕ್ರಿಸ್ತನ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಡೀತದೆ. ಸೈತನ ಓಡಿ ಹೋಗ್ತಾನೆ, ರೋಗ ಬಿಟ್ಟೋಗ್ತದೆ. ಯಾವ ಅದ್ಭುತಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಡೀತದೆ. ಆತ ಹುಟ್ಟಿದ್ದೇ ಅದ್ಭುತ. ಯಾಕಂತ ಹೇಳಿದರೆ ಒಣ ನೆಲದಲ್ಲಿ ಮೊಳಕೆಯಾಗಿ ಅಂಕುರದ ಹಾಗೆ ಹುಟ್ಟಿದ ಆತ ಇವತ್ತು ಜೀವಂತ ಇದ್ದಾನೆ. ಮುಗೀತು, ಕತೆ ಮುಗೀತು, ದಾವಿದನ ವಂಶ ಎದ್ದೇಳುವುದಿಲ್ಲ ಅಂತ ಹೇಳುವಾಗ ಆತ ಅಂಕುರದ ಹಾಗೆ ಮೊಳಕೆಯಾಗಿ ಬಂದಿದ್ದಾನೆ, ಇವತ್ತು ಜೀವಂತ ಇದ್ದಾನೆ. ಆತನ ನಾಮದಲ್ಲಿ ಎಲ್ಲ ಅದ್ಭುತಗಳು ನಡೀತವೆ. ಕೊನೆಯ ವಾಕ್ಯವನ್ನು ಓದಿಕೊಳ್ಳೋಣ. 4ನೇ ಅಧ್ಯಾಯ ಅದರ 10ನೇ ವಾಕ್ಯ ಓದಿಕೊಳ್ಳಿರಿ. ಇಸ್ರಾಯೇಲ್ ಜನರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆ ಹಾಕಿಸಿದಂಥ ಮತ್ತು ದೇವರು ಸತ್ತರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥವಾಗಿ ನಿಂತಿದ್ದಾನೆ. ನೋಡಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲೇ ನೀವು ಶಿಲುಬೆಗೆ ಹಾಕಿದ್ದಿರ್ಬೋದು ಅಥವಾ ಅವರು ಸತ್ತು ಹೋಗಿದ್ದಿರಬಹುದು, ಆದರೆ ತಂದೆಯ ದೇವರು ಆತನನ್ನು ಎಬ್ಬಿಸಿದ್ದಾನೆ. ಆತ ಜೀವಂತ ಇದ್ದಾನೆ. ಆ ನಜರೇತಿನ ಯೇಸು ಇವತ್ತು ಕೂಡ ಜೀವಂತ ಇದ್ದಾನೆ. ಆ ಮನುಷ್ಯನ ಹೆಸರಲ್ಲಿ ಇವತ್ತು ಇವನು ಏನಾಗಿದ್ದಾನೆ, ನೆಟ್ಟಗೆ ನಿಂತಿದ್ದಾನೆ. ಹಾಗಾಗಿ ನಜರೇತಿನ ಯೇಸು ಅದು ದೇವರ ನಾಮ. ನಜರಾಯ ಎನ್ನುವಂಥದ್ದು ದೇವರ ಇನ್ನೊಂದು ನಾಮ. ಆ ನಜರಾಯ ಇವತ್ತು ಜೀವಂತ ಇದ್ದಾನೆ. ಆತನ ಹೆಸರಲ್ಲಿ ಎಲ್ಲ ಕಾರ್ಯಗಳು ನಡೀತವೆ. ಆತನ ಹೆಸರಲ್ಲಿ ಬೇಡಿಕೊಂಡಾಗ ದೇವರು ನಮಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ನಮ್ಮ ದೇವರ ನಾಮ ನಜರಾಯ ಎನ್ನುವಂಥದ್ದನ್ನು ಯಾವತ್ತೂ ನಾವು ಮರೆಯಬಾರದು. ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ಆತನು ನಜರ ಅಥವಾ ಅಂಕುರವಾಗಿದ್ದಾನೆ. ಆತನು ಆ ಚುಗುರು ಒಡೆದು ಬಂದಂಥ ಆ ಒಂದು ದಾವಿದನ ವಂಶದಿಂದ ಬಂದಂಥ ಆ ಒಂದು ಬೇರೆಯಿಂದ ಬಂದಂಥ ಚುಗುರಾಗಿ ನಜರಾಯ ಎಂಬ ಹೆಸರನ್ನು ಆತನು ಹೊಂದಿಕೊಂಡಿದ್ದಾನೆ. ಈ ಒಂದು ಕಾರ್ಯಕ್ರಮ ನಮಗೆ ಆಶೀರ್ವಾದಾಯಕ ನೆನೆಸ್ತೇನೆ. ಇಲ್ಲಿವರೆಗೆ ಬಂದು ಆ ಒಂದು ವಿಶೇಷವಾಗಿ ನಜರಾಯನ ಬಗ್ಗೆ ತಿಳಿಪಡಿಸಿರುವಂಥ ಪಾಸ್ಟರ್ ವಿ ಜಿ ಅಬ್ರಾಮ್ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಪಾಸ್ಟ್ರೆ. ಅದೇ ರೀತಿ ಪ್ರಿಯ ವೀಕ್ಷಕರೇ, ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ಸಂಚಿಕೆಗೆ ನಾವು ತಿರುಗೊಂದತ್ತು ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನೋಡ್ತಾ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.